ಹರೇ ಕೃಷ್ಣ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಸ್ನೇಹ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಜೊತೆ ಸಾಂಬಾರ್ ಮತ್ತು ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಬೌಲಷ್ಟು ಇಡ್ಲಿ ರವೆಯನ್ನು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಅದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕಿ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ಮತ್ತೊಂದು ಪಾತ್ರೆಗೆ ಅರ್ಧ ಬೌಲಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಮತ್ತು 1 ಟೀ ಸ್ಪೂನ್ ಮೆಂತೆಕಾಳು, 1/4 ಕಪ್ಪು ಆಗುವಷ್ಟು ತೆಳು ಅವಲಕ್ಕಿನ ತಗೊಂಡಿದ್ದೀನಿ. ಇವನ್ನೆಲ್ಲ 2-3 ಬಾರಿ ವಾಶ್ ಮಾಡಿ 1 ಗ್ಲಾಸ್ ನೀರನ್ನು ಹಾಕಿ 4ರಿಂದ 5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ನೀವೇನಾದರೂ ಸಂಜೆ ಟೈಮಲ್ಲಿ ಮಿಕ್ಸಿಗೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ರೆ ಬೆಳಿಗ್ಗೆ 11 ಗಂಟೆಗೆ ನೆನೆಯಲಿಕ್ಕೆ ಇಡಬೇಕು. ನಾನು ಮಧ್ಯಾಹ್ನ 3 ಗಂಟೆಗೆ ನೆನೆಯಲಿಕ್ಕೆ ಇಟ್ಟಿದ್ದೆ. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಉದ್ದಿನ ಬೇಳೆನ ರುಬ್ಕೊಂಡು ಬಿಡ್ತಿದ್ದೀನಿ. ಸ್ನೇಹಿತರೆ, ಸುಮಾರು 5 ಗಂಟೆಗಳ ಕಾಲ ನೆನೆದಿರುವ ಉದ್ದಿನ ಬೇಳೆಯನ್ನು ರುಬ್ಕೊಂಡು ಬಿಡೋಣ. ನೀವು ಬೇಕಿದ್ರೆ ಅವಲಕ್ಕಿ ರುಬ್ಬೋಕ್ಕಿಂತ ಅರ್ಧ ಗಂಟೆ ಮುಂಚೆನೇ ನೆನೆಸಿದ್ರೆ ನಡೆಯುತ್ತೆ. ಸ್ವಲ್ಪ ನೀರು ಹಾಕಿ ಉದ್ದಿನ ಬೇಳೆಯನ್ನು ರುಬ್ಕೊಂಡು ಬಿಡೋಣ. ನೆಕ್ಸ್ಟು ನಾನು ನೆನೆದಿರುವ ಇಡ್ಲಿ ರವೆ ಕೂಡ ಕೈಯಿಂದ ಈ ಥರ ಹಿಂಡ್ಕೊಂಡ್ಬಿಟ್ಟು ಉದ್ದಿನ ಬೇಳೆಗೆ ಹಾಕೋತಾ ಇದ್ದೀನಿ. ರುಬ್ಬಿರುವ ಉದ್ದಿನ ಬೇಳೆಗೆ ಹಾಕೋತಾ ಇದ್ದೀನಿ. ಏಕೆಂದರೆ ಇಡ್ಲಿ ರವೆಗೆ ಜಾಸ್ತಿ ನೀರು ಇರಬಾರ್ದು. ಬಿಕಾಸ್ ಇಡ್ಲಿ ಸ್ಪಾಂಜಿಯಾಗಿ ಬರೋದಿಲ್ಲ ಅಂತ ನೀರು ಕಂಪ್ಲೀಟಾಗಿ ಹಿಂಡ್ಕೊಂಡು ಬಿಡ್ತೀವಿ. ನಾನು ಇವಾಗಲೇ ಉಪ್ಪು ಸೇರಿಸೋದಾಗಲಿ ಸೋಡಾ ಆ್ಯಡ್ ಮಾಡೋದಾಗಲಿ ಮಾಡ್ತಾ ಇಲ್ಲ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ನಾನು ಹಿಟ್ಟನ್ನು ಒಂದೇ ಡೈರೆಕ್ಷನ್ನಲ್ಲಿ ತಿರುಗ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹಿಟ್ಟು ಉಕ್ಕಿ ಬರುತ್ತೆ. ಇದೇ ಟ್ರಿಕ್ಸ್ ಹೋಟೆಲ್ಗಳಲ್ಲಿ ಮಾಡ್ತಿರೋದ್ರಿಂದ ಇಡ್ಲಿ ಫ್ಲಫಿ ಮತ್ತು ಸ್ಪಾಂಜಿಯಾಗಿರುತ್ತದೆ. ನೀವು ನೋಡ್ತಿರ್ಬೋದು, ರೋಡ್ ಸೈಡ್ ಬಜ್ಜಿ ಮಾಡೋರು ಕೂಡ ಬಜ್ಜಿ ಹಿಟ್ಟನ್ನು ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊತಾ ಇರ್ತಾರೆ. ಹಾಗಾಗಿನೇ ಬಜ್ಜಿ ಅಷ್ಟೊಂದು ಫ್ಲಫಿಯಾಗಿರುತ್ತದೆ. 10 to 12 ಅವರ್ಸ್ ಆದಮೇಲೆ, ಅಂದರೆ ಮಾರ್ನಿಂಗ್ ಇಡ್ಲಿ ಹಾಕೊಳ್ಳೋಕ್ಕಿಂತ ಬಿಫೋರ್ 20 ಮಿನಿಟ್ಸ್ ಉಪ್ಪನ್ನು ಬೆರೆಸ್ಕೊಳ್ತೇನೆ. ಇವಾಗ ಚಳಿಗಾಲ ಇರೋದ್ರಿಂದ ಹಿಟ್ಟು ಉಕ್ಕಿ ಬರಲ್ಲ ಅಂತ ಏನಿಲ್ಲ. ನಾವು 5 ಅವರ್ಸ್ ನೆನೆಸಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ 10 to 12 ಅವರ್ಸ್ ಬಿಟ್ಟಿರ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಆದರೂ ಹಿಟ್ಟು ಉಕ್ಕಿ ಬಂದಿರುತ್ತದೆ. ಯೂಶ್ವಲ್ ಆಗಿ ನಾನು ಇಡ್ಲಿಗೆ ಸೋಡಾ ಆ್ಯಡ್ ಮಾಡೋದೇ ಇಲ್ಲ. ವೆದರ್ ತುಂಬಾ ಕೋಲ್ಡ್ ಇತ್ತು, ಆವಾಗ ಹಿಟ್ಟು ಉಕ್ಕಿ ಬಂದಿಲ್ಲ ಅಂದಾಗ ಮಾತ್ರ ಸೋಡಾ ಆ್ಯಡ್ ಮಾಡಿ 30 ಮಿನಿಟ್ಸ್ ಆದಮೇಲೆ ಇಡ್ಲಿ ಹಾಕ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಹಿಟ್ಟು ತುಂಬ ಚೆನ್ನಾಗಿ ಉಕ್ಕಿ ಬಂದಿದೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡ್ಬಿಟ್ಟು ಮತ್ತೆ ಸೇಮ್ ಡೈರೆಕ್ಷನ್ನಲ್ಲಿ ಸೌಟನ್ನು ತಿರುತ್ತಾ ಇದ್ದೀನಿ. ಮತ್ತೆ ನಾವು ಸೌಟನ್ನು ಒಂದೇ ಡೈರೆಕ್ಷನಲ್ಲಿ ತಿರುತ್ತಾ ಇರಬೇಕು. ಒಂದು ಸಲ ಲೆಫ್ಟ್ ಸೈಡ್, ಇನ್ನೊಂದು ಸಲ ರೈಟ್ ಸೈಡ್, ಈ ಥರ ಮಾಡೋದ್ರಿಂದ ಇಡ್ಲಿ ಫ್ಲಫಿಯಾಗಿ ಬರೋದಿಲ್ಲ. ಸೊ ನಾವು ಒಂದೇ ಡೈರೆಕ್ಷನಲ್ಲಿ ಸೌಟನ್ನು ಆಡಿಸ್ತಾ ಇರಬೇಕು. ನೆಕ್ಸ್ಟು 20 ಮಿನಿಟ್ಸ್ ಹೀಗೆ ಬಿಡೋಣ. ಯಾಕೆಂದರೆ ಉಪ್ಪು ಹಾಕಿರೋದ್ರಿಂದ 20 ನಿಮಿಷಗಳ ಕಾಲ ಹೀಗೆ ಬಿಡೋಣ. ಅಲ್ಲಿವರೆಗೂ ನಾನು ಇಡ್ಲಿಗೆ ಸಾಂಬಾರನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ನಾನು ತಿಳಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಸಾಂಬಾರ್ಗೆ ನಾನು ಜಸ್ಟ್ 40 ಗ್ರಾಮಷ್ಟು ದಾಲನ್ನು ಹಾಕೋತಾ ಇದ್ದೀನಿ. 1 ಟೊಮ್ಯಾಟೊ, 1 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಮತ್ತು ಅರ್ಧ ನವಿಲುಕೋಸು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಟೀ ಸ್ಪೂನ್ ಅರಿಶಿಣ ಮತ್ತು 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಅರ್ಧ ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಅದನ್ನು 2 ವಿಸಿಲ್ ಕೂಗಿಸ್ಕೊಂಡು ಬಿಡೋಣ. ಅಲ್ಲಿವರೆಗೂ ನಾವು ಇಡ್ಲಿ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ. ನಾನು ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ.
ನಂತರ ನೀರನ್ನು ಕುದಿಸಿ ಆ ಪಾತ್ರೆಗೆ ಇಡ್ಲಿ ಪ್ಲೇಟನ್ನು ಇಡ್ತಾ ಇದ್ದೀನಿ. ಈಗ ಇದನ್ನು 10 ರಿಂದ 12 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬಿಡೋಣ. ಇದು ಬೇಯುವವರೆಗೂ ನಾವು ಇಡ್ಲಿಗೆ ಕಾಯಿ ಚಟ್ನಿ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ ಹಾಗೂ ಸಾಂಬಾರ್ಗೆ ಒಗ್ಗರಣೆಯನ್ನು ಕೊಡೋಣ. ಸ್ವಲ್ಪ ಹಸಿ ಕೊಬ್ಬರಿಯನ್ನು ತಗೊಂಡಿದ್ದೀನಿ, 2 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಗೋಡಂಬಿಯನ್ನು ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಸಕ್ಕರೆ ಬೇಡ ಅಂದರೆ ಬಿಡಬಹುದು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಂಡು ಬಿಡ್ತೀನಿ. ಈಗ ಇದಕ್ಕೆ ಚಿಕ್ಕದಾಗಿರುವ ಒಗ್ಗರಣೆಯನ್ನು ಕೊಡೋಣ. ಒಂದು ಪಾತ್ರೆಗೆ 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ರುಬ್ಬಿರುವ ಮಿಶ್ರಣವನ್ನು ಹಾಕೋತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ರುಬ್ಬಿರುವ ಮಿಶ್ರಣ ಹಾಕೋಬೇಕಾಗುತ್ತೆ. ಇಡ್ಲಿಗೆ ಕಾಯಿ ಚಟ್ನಿ ಸ್ವಲ್ಪ ತೆಳ್ಳಗಿದ್ರೇ ಮಜವಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದರೆ ಕಾಯಿ ಚಟ್ನಿ ರೆಡಿಯಾಗುತ್ತೆ. ಈಗಾಗಲೇ 10 ನಿಮಿಷ ಆಗಿದೆ. ಇಡ್ಲಿ ಬೆಂದಿದೆ ಇಲ್ಲ ಅಂತ ನೋಡ್ಕೊಂಡು ಬರೋಣ. ಈ ಥರ ಒಂದು ಸ್ಪೂನ್ ಅಥವಾ ಚಾಕುವಿನಿಂದ ಇಡ್ಲಿ ಪ್ರೆಸ್ ಮಾಡಿ ನೋಡಿದಾಗ ಯಾವುದೇ ರೀತಿ ಹಿಟ್ಟನ್ನು ಅಂಟ್ಕೊಂಡಿರಬಾರ್ದು. ಆ ಥರ ಇದ್ದಾಗ ಮಾತ್ರ ಇಡ್ಲಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಈಗಾಗಲೇ ನಿಮಗೆ ತಿಳಿದಿರಬಹುದು ಇಡ್ಲಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಈಗ ಇದನ್ನು 2-3 ನಿಮಿಷಗಳ ಕಾಲ ಆರಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಇಡ್ಲಿಗೆ ಬೇಕಾಗಿರುವ ಸಾಂಬಾರನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನಾನು ಬೆಂದಿರುವ ಬೇಳೆಯನ್ನು ಮ್ಯಾಶ್ ಮಾಡ್ಕೋತಾ ಇಲ್ಲ, ಜಸ್ಟ್ ನಾನು ಟೊಮೆಟೊ ಅಷ್ಟೇ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಅರ್ಧ ಗ್ಲಾಸನ್ನು ನೀರನ್ನು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಕುದಿ ಬಂದ ಮೇಲೆ 2 ಟೀ ಸ್ಪೂನ್ ಅಚ್ಚಗಾರದ ಪುಡಿ, 1 ಟೀ ಸ್ಪೂನ್ MTR ಸಾಂಬಾರ್ ಮಸಾಲ ಹಾಕಿಬಿಟ್ಟು ಅದನ್ನು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು. 2 ನಿಮಿಷಗಳ ನಂತರ ಬೆಂದಿರುವ ಬೇಳೆಯನ್ನು ಹಾಕ್ಕೊಂಡು ಮತ್ತೆ 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುದಿಯಲಿಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಸಾಂಬಾರ್ ಕುದೀತಿರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಬೆಲ್ಲವನ್ನು ಹಾಕೋತಾ ಇದ್ದೀನಿ. ಬೆಲ್ಲ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವೀಗ ನೋಡ್ತಿದ್ದೀರಿ ಇಡ್ಲಿ ಪ್ಲೇಟಿನಿಂದ ಇಡ್ಲಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇಡ್ಲಿಗೆ ಸೋಡಾ ಹಾಕ್ದೇ ಫ್ಲಫಿ ಆ್ಯಂಡ್ ಸ್ಪಾಂಜಿಯಾಗಿ ಜೊತೆಗೆ ಕಾಯಿ ಚಟ್ನಿ ಮತ್ತು ಸಾಂಬಾರ್ ಹೇಗೆ ಮಾಡೋದು ಅಂತ. ಸ್ನೇಹಿತರೆ, ನೀವಿನ್ನೂ ನನ್ನ ನಮಃ ನಳಪಾಕವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರಗಳು.